ಹಲೋ ಎವ್ರಿಯಾನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದು ನನ್ನ ತಮ್ಮನ 2ನೇ ಮಗನ ನಾಮಕರಣ ಇದೆ. ಸೊ ಅದಕ್ಕೆ ಸಿಲ್ಕ್ ಸ್ಯಾರೀಸ್ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ವಿ. ಅಲ್ಲೇ ಊರಲ್ಲೇ ನೇಯ್ತಾರಲ್ಲ ಅಲ್ಲಿ ತೊಗೊಂಡು ಬಂದ್ವಿ. ನನಗೆ, ಅಮ್ಮನಿಗೆ, ಮಾಲನ್ಗೆ, ಅಕ್ಕನಿಗೆ ಮತ್ತು ನಮ್ಮ 4 ಜನ ಮಕ್ಕಳು, ನನ್ನ 2 ಮಕ್ಕಳು, ಅಕ್ಕನ 2 ಮಕ್ಕಳಿಗೆ ಸ್ಯಾರೀಸ್ ಎಲ್ಲ ತೊಗೊಂಡು ಬಂದ್ವಿ. ಒಂದೊಂದು ಸ್ಯಾರಿಗೆ 10,000 ಆಯಿತು. ಮಕ್ಳದ್ದು ಎಷ್ಟಾಯಿತೋ ಗೊತ್ತಿಲ್ಲ, ಎಲ್ಲ ತೊಗೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಸ್ಯಾರಿ ಕಲೆಕ್ಷನ್ಸು. ಮನೆಗೆ ಬಂದು ಊಟ ಮಾಡಿ ಆಮೇಲೆ ಮನೇಲೆಲ್ಲ ನಮ್ಮ ಮನೇಲಿ 1 ಡೇ ಸ್ಟೇ ಮಾಡಿದ್ರು, ಅದೆಲ್ಲ ವಿಡಿಯೋ ಮಾಡಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಕ್ಕನ ಮತ್ತು ಭಾವನ ರಿಟರ್ನ್ ಬಿಡಬೇಕು ಅಂತ ಮನೆ ಹತ್ರ ಗಾಡಿ ಬಿಟ್ಟಿದ್ರು. ಸೊ ಅಲ್ಲಿ ರಿಟರ್ನ್ ಕರ್ಕೊಂಡು ಹೋದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ನನ್ನ ಬರ್ಡೇ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಹೊರಟಿದ್ವಿ. ಫಿನಿಕ್ಸ್ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ಲಾಸ್ಟ್ ಟೈಮ್ ಹೋದಾಗ ಏನು ತೊಗೊಂಡಿರಲಿಲ್ಲ ಆ್ಯಂಡ್ ವಿಡಿಯೋ ಕೂಡ ಮಾಡಿದ್ದೆ. ಬಟ್ ಯಾರು ನೋಡಿದ್ರೂ ಮಾಲ್ ಆಫ್ ಏಷ್ಯಾ ವಿಡಿಯೋಸ್ ಹಾಕ್ತಿದ್ರು. ಸೇಮ್ ಕಂಟೆಂಟ್ ಆಗಿಬಿಡತ್ತೆ, ಏನು ನೋಡ್ತಾರೆ ಅಂತ ಹೇಳಿ ನಾನು ಹಾಕಲಿಲ್ಲ. ಮಾಲ್ ಒಳಗೆ ಬಂದ್ವಿ. ಏನು ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ, ಎಲ್ಲಿ ತೊಗೊಳ್ಳೋದು ಅಂತ ಹೇಳಿ. ಬರ್ತಾನೆ ಹಸ್ಬೆಂಡ್ ಹೇಳಿದರು, ಮನೆಯವರಲ್ಲಿ ತೊಗೋ, ಬಟ್ಟೆ ಕ್ವಾಲಿಟಿನೂ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರು ಹೇಳಿದರು. ಮನೆಯವರಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಅಲ್ಲಿ ನಾವು ತೊಗೊಳ್ಳೋದ್ರ ಬದಲು ಬೇರೆ ಕಡೆ ಎಲ್ಲ ವೆಬ್ಸೈಟ್ ಲೈಕ್ ಆ ಥರ ಜಾಗದಲ್ಲೆಲ್ಲ ನಮಗೆ 2 ಡ್ರೆಸ್ ಬರುತ್ತೆ ಅಂತ ನಾನು ಐಡಿಯಾ ಮಾಡಿ ಹೋಗಿದ್ದೆ. ಅಲ್ಲಿ ಶೂಟ್ ಮಾಡಲಿಲ್ಲ. ಬಟ್ ಅಲ್ಲಿ ಯಾವ ಡ್ರೆಸ್ ಕೂಡ ನನಗೆ ಇಷ್ಟ ಆಗಲಿಲ್ಲ ಕಲರ್ಸು. ಇತ್ತೀಚೆಗೆ ಹೀರಾ ಮಂಡಿ ಈ ಸೀರೀಸ್ ನೋಡಿದಾಗ್ಲಿಂದ ನನಗೆ ಈ ಥರ ಎತ್ನಿಕ್ ವೇರ್ಸ್ ಆ್ಯಂಡ್ ಲೆಹೆಂಗಾ, ಕ್ರಾಪ್ ಟಾಪ್ಸು ಮತ್ತು ಏನು ಹೇಳ್ತಾರೆ ಡ್ರೆಸ್ಗಳು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಇದು ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು. ಫೈನಲಿ ಶಾಪಿಂಗ್ ಆಯಿತು. ಡ್ರೆಸ್ ಸೆಲೆಕ್ಷನು ಅದೆಲ್ಲ ವಿಡಿಯೋ ಮಾಡೋದು ಮರ್ತು ಬಿಟ್ಟಿದ್ದೆ. ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡೆ. ನೋಡೋಣ ನೆಕ್ಸ್ಟ್ ಆ್ಯನಿವರ್ಸ್ರಿಗೆ ಏನಾದರೂ ತೊಗೋಬೋದು ಅಂತ ಹೇಳಿ ನಾನೊಂದು ಡ್ರೆಸ್ ತೊಗೊಂಡೆ. ಅದ್ರ ವಿಡಿಯೋ ನನ್ನ ಮನೇಲಿ ತೋರಿಸ್ತೀನಿ. ಅದನ್ನು ನೀಟಾಗಿ ಕ್ಯಾರಾ ಅಡ್ವಾನಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರಲ್ವ ಡ್ರೆಸ್ಸಲ್ಲಿ. ತುಂಬಾ ಚೆನ್ನಾಗಿತ್ತು. ಮದುವೆಗೆ ಬ್ರೈಡ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಒಂದು ಸ್ಯಾರಿ ನೋಡಿದ್ರಲ್ಲ, ನನ್ನ ದುಪ್ಪಟ್ಟ ಸೇಮ್ ಬರುತ್ತೆ. ನಾನು ತೊಗೊಂಡಿರೋ ಡ್ರೆಸ್ದು ದುಪ್ಪಟ್ಟ ಸೇಮ್ ಬರುತ್ತೆ. ಇದು ಸ್ಯಾರಿ ಬಂದು ಫುಲ್ ಹ್ಯಾಂಡ್ ವರ್ಕ್ ಆಗಿದೆ. 25,000 ಹೇಳಿದ್ರು. ಫೈನಲಿ ನಾನು ಡ್ರೆಸ್ ಪಿಕ್ ಮಾಡಿ ಅದನ್ನು ತೊಗೊಂಡು ಹೊರಟೆ. ಆಮೇಲೆ ನನಗೆ ಕೆಳಗೆ ಫಸ್ಟ್ ಫ್ಲೋರಲ್ಲಿ ಅಷ್ಟು ಕಾಣಿಸ್ಲಿಲ್ಲ, ಇದು ಸೆಕೆಂಡ್ ಫ್ಲೋರಲ್ಲಿ ಅನಿಸುತ್ತೆ. ಈ ಒಂದು ಶಾಪಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿ. ಆಮೇಲೆ ಊಟ ಮಾಡಿಕೊಂಡು ಇನ್ನೂ ಬಟ್ಟೆ ವೆಸ್ಟರ್ನ್ ವೇರ್ ತೊಗೋಬೇಕಾಗಿತ್ತು. ನಾಳೆ ಹೋಗೋಣ ಅಂತ ಹೇಳಿದ್ರು. ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಆಯಿತು, ಸೊ ಅದಕ್ಕೆ ತೊಗೊಂಡಿಲ್ಲ. ನಾಳೆ ಹೋಗೋಣ ಅಂತ ಹೇಳಿದ್ರು. ಸೊ ಇದು ಒಂದು ಡ್ರೆಸ್ನ ತೊಗೊಂಡು ಬಂದ್ವಿ. ಡ್ರೆಸ್ ಮಾತ್ರ ನನಗೆ ಪರ್ಫೆಕ್ಟ್ ಫಿಟ್ ಇತ್ತು ಆ್ಯಂಡ್ ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡೀಸೆಂಟಾಗಿ ಎಲಿಗೆಂಟ್ ಆಗಿತ್ತು ಅಂತ ಹೇಳಿ ಇದನ್ನು ತೊಗೊಂಡು ಬಂದ್ವಿ. ಅವರಿಗೂ ತುಂಬ ಇಷ್ಟ ಆಯಿತು. ನನಗೂ ಅಷ್ಟೇ ಫುಲ್ ಸ್ಲೀವ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ದುಪ್ಪಟ್ಟ ತುಂಬಾ ಇಷ್ಟ ಆಯಿತು. ನಾನು ತೋರಿಸಿದ್ನಲ್ಲ ಸ್ಯಾರಿ, ಸೇಮ್ ಮೆಟೀರಿಯಲಲ್ಲಿ, ಇದನ್ನೇನಂತಾರೆ ಬನಾರಸ್ ಮೆಟೀರಿಯಲಲ್ಲಿ, ಇದು ಪ್ಯೂರ್ ಬನಾರಸ್ ಇದೆ. ಡ್ರೆಸ್ಗೆ ಟೋಟಲಾಗಿ ಒಂದು ಡ್ರೆಸ್ಗೆ 7,000 ಆಯಿತು. 6,999 ಕೊಡ್ಬೋದು ಅಂತ ಅನ್ನಿಸ್ತು. ಬಿಕಾಸ್ ಡ್ರೆಸ್ಸು ಕೂಡ ಸಿಲ್ಕು ಆ್ಯಂಡ್ ಬನಾರಸಿ ವೇಲು ಬನಾರಸ್ದು. ಸೊ ಬೆಟರ್ ಅಂತ ಅನ್ನಿಸ್ತು, ವರ್ತ್ ಅಂತ ಅನ್ನಿಸ್ತು. ನನಗೇನು ಕಾಸ್ಟ್ಲಿ ಅಂತ ಏನು ಅನ್ನಿಸ್ಲಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಈ ಒಂದು ಡ್ರೆಸ್ನ ನಾರ್ಮಲಾಗಿ ಎಲ್ಲಾದರೂ ರಿಸೆಪ್ಷನ್ಸು, ಸಿಂಪಲಾಗಿ ಫ್ರೆಂಡ್ಸ್ ರಿಸೆಪ್ಷನ್ ಅಲ್ಲೂ ಇಲ್ಲಿ ಹೋಗೋವಾಗ ಹಾಕ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತು. ಲಾಂಗ್ ಡ್ರೆಸ್ ಒಂದು ನೋಡಿದ್ದೆ, ಬಟ್ ಅದಾದರೆ ನಾನು ನಾರ್ಮಲ್ ಬೇರೆ ಕಡೆ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಲಾಂಗ್ ಡ್ರೆಸ್ ವೇರ್ ಮಾಡೋದು ತುಂಬ ಕಷ್ಟ ಅಂತ ಅನ್ನಿಸ್ತು. ಲಾಸ್ಟ್ ಇಯರ್ ತೊಗೊಂಡು ವೇಸ್ಟ್ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಬಂದ್ವಿ ವೆಸ್ಟರ್ನ್ ಡ್ರೆಸ್ ತೊಗೊಂಡು ಹೋಗೋಣ ಅಂತ ಹೇಳಿ. ನೈಟ್ಗೆ ಬೇಕಾಗುತ್ತೆ ಆ್ಯಂಡ್ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ಸೊ ಹೊರಗಡೆ ಹೋದಾಗ ಈ ಥರ ಡ್ರೆಸ್ಗಳು ಅವಶ್ಯಕತೆ ಇದೆ ಅಂತ ಹೇಳಿ ತೊಗೊಂಡೆ ಕೆಲವು ಬಟ್ಟೆಗಳನ್ನ ತೊಗೊಂಡು ಕುಶಲ್ಸ್ಗೆ ಬಂದ್ವಿ. ಕುಶಲ್ಸಲ್ಲಿ ನಾನು ಒಂದು ಜುಮ್ಕಿ ತೊಗೊಳ್ಳೋಣ ಆ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಅಂತ ಅಂದ್ಕೊಂಡಿದ್ದು. ಬಟ್ ಜುಮ್ಕಿ ತೊಗೊಂಡು ಮತ್ತೆ ರಿಟರ್ನ್ ಬಿಟ್ಟು ಈ ಒಂದು ಸೆಟ್ನ ತೊಗೊಂಡೆ. ಇದಾದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಆ ಡ್ರೆಸ್ಗೆ ತುಂಬ ದೊಡ್ಡ ಜುಮ್ಕಿ ಹಾಕ್ಬಿಟ್ರು ಏನೋ ಜಾತ್ರೆ ಥರ ಆಗಿಬಿಡುತ್ತೆ. ಈ ಸಾರಿ ಸ್ವಲ್ಪ ಡೀಸೆಂಟಾಗಿ ಲುಕ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಒಂದು ನೆಕ್ಲೆಸ್ನ ನಾನು ತೊಗೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಡೈಮಂಡ್ ಫಿನಿಶಿಂಗ್ ಇತ್ತು. ತುಂಬಾ ಚೆನ್ನಾಗಿದೆ. ಅದು ಒಂದು ನನಗೆ 1,670 or 80 ಅಂತ ಅನಿಸುತ್ತೆ ಅದ್ರ ಪ್ರೈಸು. ವರ್ತಿದೆ, ಚೆನ್ನಾಗಿದೆ ಆ್ಯಂಡ್ ನನಗೆ ಯೂಸ್ ಆಗುತ್ತೆ. ಇನ್ನೊಂದು ಮಕ್ಕಳಿಗೆ ಸಣ್ಣ ಪುಟ್ಟ ಫಂಕ್ಷನ್ ಬಂದಾಗ ಮಕ್ಳಿಗೂ ಹಾಕ್ಬೋದು. ಸೊ ಅದಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಕುಶಲ್ಸ್ಗೆ ಒಂದು
12 ಇಯರ್ಸಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಏನಾದರೂ ಒಂದು ತೊಗೊಳ್ತೀನಿ, ಯಾವುದಾದ್ರೂ ಅಕೇಶನ್ಸು, ಹಬ್ಬಗಳು, ಮದುವೆಗಳು ಏನೇ ಆದರೂ ನಾನು ಇಲ್ಲಿಗೆ ಬರ್ತೀನಿ ಕುಶಾಲ್ಸಿಗೆ. ಬಿಕಾಸ್ ಇಲ್ಲೆಲ್ಲ ಸೇಮ್ ಗೋಲ್ಡ್ ಡಿಸೈನ್ಸೇ ಇರುತ್ತೆ, ಸೇಮ್ ಗೋಲ್ಡ್ ಇದ್ದಂಗೆ ಇರುತ್ತೆ. ಸೊ ಅದಕ್ಕೆ ವರ್ತ್ ಇರುತ್ತೆ ಅಂತ ಹೇಳಿ ತೊಗೊಂಡು ಬಿಲ್ಲೆಲ್ಲ ಆಯಿತು. ನನಗಿಲ್ಲೆಲ್ಲ ತುಂಬಾ ಓಲೆಗಳಿಷ್ಟ ಆಯಿತು. ಆ್ಯಂಡ್ ಎವ್ರಿ ಟೈಮ್ ಜುಮ್ಕಾ ಸೇಮ್ ಆಗಿ ಹೋಗ್ಬಿಡುತ್ತೆ. ಈ ಸಾರಿ ಸ್ವಲ್ಪ ಚೇಂಜ್ ಮಾಡೋಣ ಆ್ಯಂಡ್ ಡೀಸೆಂಟಾಗಿ ಡ್ರೆಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ, ಸ್ಟೈಲ್ ಮಾಡೋಣ ಅಂತ ಹೇಳಿ. ನೋಡೋಣ, ಅದನ್ನು ತೊಗೊಂಡಿದ್ದೀನಿ. ಆ ಡ್ರೆಸ್ಗೆ ಹೇಗೆ ಕಾಣಿಸುತ್ತೋ ಅಂತ ಹೇಳಿ ನನ್ನ ಬರ್ಡೇ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಜುಮ್ಕಾ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಡ್ರೆಸ್ ಆಯಿತು, ಜ್ಯುವೆಲ್ರಿ ಆಯಿತು, ಇನ್ನು ಏನಿದೆ ಸ್ಯಾಂಡಲ್ಸ್ ತೊಗೋಬೇಕು ಅಂತ ಇದ್ದೀನಿ, ಹೀಲ್ಸ್ ತೊಗೋಬೇಕು ಅಂತ ಇದ್ದೀನಿ. ಅದೇನಾಗುತ್ತೋ ನೋಡೋಣ. ಈಗಲೇ ಬಜೆಟ್ ಜಾಸ್ತಿ ಆಯಿತು. ನಾನು ಅಂದ್ಕೊಂಡಿದ್ದ ಬಜೆಟ್ ಆಗಿರಲಿಲ್ಲ. ಸೊ ವೆಸ್ಟರ್ನ್ ಬಟ್ಟೆ ಕೂಡ ಇನ್ನೂ ನಾನು ನೋಡೋವಂಥದ್ದಿದೆ. ವೆಸ್ಟ್ ಸೈಡಲ್ಲೆಲ್ಲ ನೋಡಿದೆ. ಇತ್ತೀಚೆಗೆ ನಾನು ಸ್ವಲ್ಪ ದಪ್ಪ ಆಗಿರೋದ್ರಿಂದ ತುಂಬ ಸ್ಟೈಲಿಂಗ್ ಬಟ್ಟೆಗಳನ್ನ ವೇರ್ ಮಾಡೋದು ಸ್ವಲ್ಪ ನನಗೂ ಅಷ್ಟು ಕಂಫರ್ಟ್ ಅನ್ನಿಸ್ತಿಲ್ಲ. ವೆಯ್ಟ್ ಲಾಸ್ ಆಗಲೇಬೇಕು, ಗೊತ್ತಿಲ್ಲ, ನೋಡೋಣ ಯಾವಾಗ ಆಗುತ್ತೋ. ಬೇಜಾರಾಗ್ತಿದೆ. ಬಟ್ ವೆಯ್ಟ್ ಲಾಸ್ ಪ್ರೋಸೆಸ್ ಅಂತ ಅಂದರೆ ಈಗ ಅಂದ್ಕೊಂಡಾಗ ಮುಗಿಸೋದಲ್ಲ. ಬರ್ಡೇ ಆಗಿದೆ, ಓಕೆನೋ ಮಾಡಬೇಕು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಲೈಫಲ್ಲಿ ಕೆಲವು ಚೇಂಜಸ್ಸು, ಮೈಂಡ್ ಒಂದೇ ಥರ ಇರೋದಿಲ್ಲ, ಅದೇ ಒಂದು ಪ್ರಾಬ್ಲಮ್ಮು. ಮುಂಚೆ ಆದರೆ ಮೈಂಡ್ ಒಂದೇ ಥರ ಇರ್ತಿತ್ತು, ಸೊ ಮಾಡಿಬಿಡ್ತಿದ್ದೆ. ಇತ್ತೀಚೆಗೆ ಯಾರಾದರೂ ಒಬ್ರು ಏನಾದರೂ ಅಂತಾರೆ, ಅದೇ ಯೋಚನೆಯಲ್ಲಿರೋದು, ಮನೇಲೇ ಇರ್ತೀನಿ. ಸೊ ಆ ಥರ ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಿರೋ ಕಾರಣದಿಂದಾಗಿ ನಾನು ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಿಲ್ಲ. ನೋಡೋಣ, ಆದಷ್ಟು ಬೇಗ ನನ್ನ ಮೈಂಡ್ ಸರಿ ಹೋಗುತ್ತೆ, ನಾನು ಸರಿ ಹೋಗ್ತೀನಿ, ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಣ. ಮತ್ತು ಈ ಒಂದು ಡ್ರೆಸ್ನ ಕೂಡ ನಾನು ತೊಗೊಂಡೆ, ಈ ಡ್ರೆಸ್ ಸೆಟ್ಟು. ಆಮೇಲೆ ಕೆಳಗಡೆ ನಾನು ಬ್ಯಾಗ್ ತೊಗೊಂಡೆ ಒಂದು, ಆ್ಯಂಡ್ ಸ್ಯಾಂಡಲ್ಸ್ ತೊಗೊಂಡೆ, ಸ್ಲಿಪ್. ಆಮೇಲೆ ಒಂದು ಟಾಪ್ಲು ಫ್ಲವರ್ ಥರ ಇದೆ, ಅದನ್ನು ತೊಗೊಂಡೆ, ಜೀನ್ಸ್ಗೆ ಹಾಕ್ಕೋಬೋದು ಅಂತ ಹೇಳಿ. ಸೊ ಇಷ್ಟಾಗಿತ್ತು ನನ್ನ ಫೈನಲ್ ಎಲ್ಲ ಡ್ರೆಸ್ ಕಲೆಕ್ಷನ್ಸ್ ಆ್ಯಂಡ್ ನಮ್ಮ ಬರ್ತ್ಡೇ ಶಾಪಿಂಗ್ ಕಲೆಕ್ಷನ್. ತುಂಬ ಲಾಂಗಾಗಿ ವಿಡಿಯೋ ಮಾಡಲಿಲ್ಲ. ಸೆಲೆಕ್ಷನಲ್ಲಿ ನನ್ನ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ, ಯಾವುದು ಅಂತ ಹೇಳಿ. ಆಮೇಲೆ ಇದೊಂದು ತೊಗೊಂಡೆ, ನೈಟ್ ವೇರ್ ಥರ, ಇದನ್ನೇನೋ ಹುಡಿ ಅಂತಾರಲ್ವ, ಅದು ತೊಗೊಂಡೆ. ಇದು ಸ್ವಲ್ಪ ಕಂಫರ್ಟ್ ಆಗಿರುತ್ತೆ ಅಂತ ಇತ್ತೀಚೆಗೆ ಈ ಥರ ತುಂಬ ಲೈಕ್ ಮಾಡ್ತಾಯಿದ್ದೀನಿ. ಕಂಫರ್ಟ್ ಆಗಿರುತ್ತೆ. ಇತ್ತೀಚೆಗೆ ರೆಡಿ ಮಾಡ್ಕೋಬೇಕು, ರೀಲ್ಸ್ ಮಾಡಬೇಕು, ಇದೆಲ್ಲ ಆಸೆಗಳು ಬರ್ತಾ ಕಡಿಮೆ ಆಗ್ತಿದೆ. ಚೇಂಜ್ ಆಗಬೇಕು, ರೀಲ್ಸ್ ಮಾಡಬೇಕು, ನಾವು ಮುಂಚಿನ ಥರ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ದೇವರಿದ್ದಾನೆ. ನಂದು ಶಾಪಿಂಗ್ ಎಲ್ಲ ಮುಗೀತು. ಆಮೇಲೆ ಬಂದಿದ್ದೆ, ಯಾರಿಗೆ ತೋರಿಸಿಲ್ಲ ಅಂದರು, ಯಾರಿಗೆ ಹೇಳಿಲ್ಲ ಅಂದರು ಅಕ್ಕನಿಗೆ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ಬಿಟ್ಟೆ. ಅವಳು ತೋರಿಸ್ಬಿಟ್ರೆ ಸಮಾಧಾನ ಆಗಿಬಿಡುತ್ತೆ. ಇತ್ತೀಚೆಗೆ ಫ್ರೆಂಡ್ ಆಗಲಿ, ಅಕ್ಕ ಆಗಲಿ, ವಾಟೆವರ್ ಎಲ್ಲರೂ ನನಗೆ ಅಕ್ಕನೇ. ಯಾವುದೇ ಒಂದು ಫೀಲಿಂಗ್ ಶೇರ್ ಮಾಡಬೇಕು ಅಂದರೂ ಅವಳ ಜೊತೆನೇ, ಅವಳೊಬ್ಬಳೇ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ. ಆಮೇಲೆ ಇದು ಗಿಂಡ್ ಮಾಡಿದ್ದೆ. ನಮ್ಮ ಮನೆಗೆ ಹಾಲು ಕೊಡೋ ಅಂಕಲ್ ಇದ್ದಾರೆ ಒಬ್ಬರು, ತಾತ. ಅವ್ರ ಮನೆ ಹಸುವಲ್ಲಿ ಕರು ಹಾಕಿತ್ತಂತೆ. ಸೊ ಅವ್ರು ತೊಗೊಂಡು ಬಂದಿದ್ದರು. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ನನಗಿದು ಪರ್ಫೆಕ್ಟಾಗಿ ಮಾಡೋದು ಗೊತ್ತಿಲ್ಲ, ಅಮ್ಮ ಬೇರೆ ಥರ ಮಾಡ್ತಾರೆ. ಬಟ್ ಈ ಥರ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ನಾನೇನಾ ಇದನ್ನು ಮಾಡಿದ್ದು ಅಂತ ಮಕ್ಕಳೆಲ್ಲ ಕೇಳ್ತಿದ್ರು, ಮಮ್ಮಿ ನೀನು ಮಾಡ್ದ ಇದನ್ನು ಅಂತ ಹೇಳಿ. ಬಿಕಾಸ್ ಅಷ್ಟು ಚೆನ್ನಾಗಿ ಬಂದಿತ್ತು. ಇದರ ರೆಸಿಪಿ ಬೇಕು ಅಂತಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇದ್ರ ಬಗ್ಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.